ಇವತ್ತು ಆಯ್ತಲ್ಲ, ನಿನ್ನೆ ಆಯ್ತಲ್ಲ, 1 ಗಂಟೆ ಮಳೆಗೆ 7 ಜನ ಬಲಿಯಾದ್ರಲ್ಲ, ಇದಕ್ಕೆ ಯಾರು ಹೊಣೆ ತೆಗೆದುಕೊಳ್ತಾರ? ಹಾಗಾದ್ರೆ ಧಾರಾಕಾರ ಮಳೆಗೆ KR ಮಾರುಕಟ್ಟೆ ಮುಳುಗೋಗಿದೆ. KR ಮಾರುಕಟ್ಟೆಗೂ ವರುಣಾರ್ ಭಟ್ಟಾದ ಎಫೆಕ್ಟ್ ತಟ್ತಾ ಇದೆ. ಇದೀಗ ಮಾರುಕಟ್ಟೆಯಲ್ಲಿ ಅಡಿಗಟ್ಟಲೆ ಕೊಳಚೆ ನೀರು ನಿಂತಿದೆ. ನೀರು ಹೊರಹಾಕದ ಹಿನ್ನೆಲೆ ವ್ಯಾಪಾರಸ್ಥರು ಪರದಾಟವನ್ನ ನಡೆಸಿದ್ದಾರೆ. ಕೊಳಚೆ ನೀರಿನಲ್ಲಿಯೇ ನಿಂತು ವ್ಯಾಪಾರ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಾರ್ಕೆಟ್ನಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರ ಕೂಡ ಉಂಟಾಗಿದೆ, ದಟ್ಟಣೆ ಉಂಟಾಗಿದೆ. ಈ ಒಂದು ಸಂದರ್ಭದಲ್ಲಿ ನೀವು ನೋಡ್ತಾ ಇರಬಹುದು KR ಮಾರ್ಕೆಟ್ ಇದೇ ರೀತಿಯಾಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗ, ಅಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಂತೂ ಅಲ್ಲಿಂದ ಹಿಡಿದು ಕಾರ್ಪೊರೇಷನ್, ಟೌನ್ ಹಾಲ್, ಅದ್ ಬಿಟ್ಟು ಮೆಜೆಸ್ಟಿಕ್ ಎಲ್ಲಾ ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಅಷ್ಟು ಅಲ್ಲಿ ಹೋಗಿ ನೀರ್ ನಿಂತ್ಕೊಳ್ಳುವಂಥದ್ದು, ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು ಪ್ರತಿ ಬಾರಿನೂ ಕೂಡ ಇದೇ ರೀತಿಯಾಗುತ್ತೆ. ಇವಾಗ ಅಲ್ಲಿ ನೀರನ್ನ ಕೂಡ ಸರಿ ಮಾಡಿಲ್ಲ, ಹಾಗಾಗಿ ಅಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ವ್ಯಾಪಾರಸ್ಥರು. ಅವರ ಬದುಕೇನಾಗಬೇಡ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೇವಲ 1 ಗಂಟೆ ಅಷ್ಟೇ ನೆನ್ನೆ ಮಳೆ ಬಂದಿರುವಂಥದ್ದು. ಖುಷಿ ಪಡ್ಬೇಕಾ ಅಥವಾ ಈ ರೀತಿಯಾಗಿ ಆಗತ್ತೆ ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಅಂತ ದುಃಖ ಪಡ್ಬೇಕಾ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಇಂದೊಂದು ಕಾಲದಲ್ಲಿ ಕೆರೆಗಳ ನಾಡು ಅಂತ ಹೇಳ್ತಾ ಇದ್ರು ಬೆಂಗಳೂರನ್ನ, ಆದ್ರೆ ಇದೀಗ ಗುಂಡಿಗಳ ನಾಡು, ಕೊಚ್ಚೆಗಳ ಬೀಡು ಅಂತ ಕರೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗೋಗ್ಬಿಟ್ಟಿದೆ, ಏನು ಮಾಡೋದಿಕ್ಕಾಗಲ್ಲ. ಯಾಕಂತ ಅಂದ್ರೆ ಎಲ್ಲಾ ಕಡೆನೂ ಕೂಡ ತಲೆ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಮನೆಗಳು, ಕಟ್ಟಡಗಳು ಬಂದ್ ನಿಂತಿರುವಂಥದ್ದು, ಕಾಂಕ್ರೀಟ್ ರೋಡ್ಗಳು. ಏನ್ ಬಂತು ಪ್ರಯೋಜನ? ತಗ್ಗು ಪ್ರದೇಶಗಳಿಗೆಲ್ಲ ಹೋಗಿ ನೀರು ನಿಂತ್ಕೊಳ್ಳುತ್ತೆ. ಅವಾಗ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಅಧೋಗತಿ ಆಗಿರುತ್ತೆ. ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನಿನ್ನೆ ಸುರಿದಂತಹ 1 ಗಂಟೆ ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. 7 ಜನ ಸಾವನ್ನಪ್ಪಿದ್ರು. ಈಗ ಆಲ್ರೆಡಿ ರಾಜಕಾರಣಿಗಳು ಅಲ್ಲಿ ವಿಸಿಟ್ ಹಾಕಿದ್ದಾರೆ, ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಇಷ್ಟು, ಕೇಂದ್ರ ಸರ್ಕಾರದಿಂದ ಇಷ್ಟು, ಅದನ್ನ ತಗೊಂಡು ಏನ್ ಮಾಡ್ತಾರೆ? ಯಾರಿದ್ದಾರೆ? ಜೀವಗಳೇ ಹೋಗಿದೆ ಸ್ವಾಮಿ ಬಡವರದು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಮರಗಳೆಲ್ಲವೂ ಕೂಡ ಧರೆಗೆ ಬಿದ್ದಿದ್ದಾವೆ. ಅದನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ GBA ಅಧಿಕಾರಿಗಳು. KR ಮಾರ್ಕೆಟ್ ವರುಣಾರ್ ಭಟ್ಟಕ್ಕೆ ತತ್ತರಿಸಿ ಹೋಗಿದೆ. ಇದಿಷ್ಟು ಇದೀಗ ಬೆಂಗಳೂರಿನ ಪರಿಸ್ಥಿತಿ 1 ಗಂಟೆ ಮಳೆಗಾಗಿರೋ